90% ಇದೆ ರೀ. ತಾಕತ್ತಿಲ್ಲ ಕೆಲವೊಂದು MLAಗಳಿಗೆ ಎಲ್ಲ ನನಗೆ ಹೇಳ್ತಾರೆ. ಅವತ್ತೇನು ನೀವು ಹೇಳ್ತಾ ಇದ್ರಿ ಅಂತ ನಾಡ್ರಿ ಅವತ್ತು ಸತ್ಯ ಆಗ್ತಾಯಿದೆ. ಅವ್ರು ಜೋಡಿಯಾರವ್ರೆ. ಮತ್ತು ಇಷ್ಟು ದುರಹಂಕಾರ ಅದಾನ ಅವನು ವಿಜೇಂದ್ರ. MLAಗಳ ಜೋಡಿ ಹೆಂಗೆ ಮಾತಾಡ್ಬೇಕು? ಹಿರಿಯರ ಬಗ್ಗೆ ಯಾರು ಹಿರಿಯರ್ದು ಕನ್ಸಲ್ಟೇಷನ್ ಎತ್ಕೊಂಡಿಲ್ಲ. ತಾನೇ ಅವ್ರಪ್ಪ ಹೇಳ್ದ, ಪಾದಯಾತ್ರೆ ಮಾಡಿಬಿಡು, ನೀನೇ ಹೀರೋ ಆಗ್ತೀಯ, ಬಾಡಿಗೆ ಜನರು ತೊಗೊಂಡು ಬಾ, ಇಡೀ ರಾಜ್ಯ ನಮ್ಮ ಹಿಂದಿದೆ, ನಾವೇ ಲಿಂಗಾಯತ್ ಲೀಡ್ರು, ನಮ್ಮ ಯಡಿಯೂರಪ್ಪ ಕುಟುಂಬಕ್ಕೆ BJPಗೆ ಇದು ಮಾಡಿದ್ರೆ BJP ಕರ್ನಾಟಕದಲ್ಲಿ ಮುಗೀತೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ನಡೆಸ್ಯಾರ ಇವ್ರು ಅಪ್ಪ ಮಕ್ಕಳು. ಮನೆ ರಮೇಶ್ ಜಾರಕಿಹೊಳಿ ಹೇಳ್ಯಾರಲ್ಲ, ಬ್ಲ್ಯಾಕ್ ಮೇಲ್. ಇವ್ರು ಅಪ್ಪ ಮಕ್ಕಳು ಹೈಕಮಾಂಡ್ ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನಾವು ಅನ್ಸೋದಿಲ್ಲ. ಹೈಕಮಾಂಡ್ ನಾವು ಕೇಳ್ತೀವಿ, ಇಂಥ ಭ್ರಷ್ಟ ಕುಟುಂಬ ಮುಂದುವರ್ಸೋದಿದೀವ ಏನು ನಮ್ಮಂಥ ಪ್ರಾಮಾಣಿಕರು ಉಚ್ಚಾಟನೆ ಮಾಡ್ತಾರೆ. ಎರಡೇ ಆಪ್ಷನ್ ಇದಾವೆ ಮುಂದೆ. ಪ್ರತಾಪ್ ಸಿಂಹ ಒಬ್ಬರೇ ಅಲ್ರಿ, 66 MLAದಾಗ 55 MLAಗಳು ಹೆಚ್ಚು ಕಡಿಮೆ ವಿರೋಧ ಅದಾರ. ಒಂದು 4-5 ಮಂದಿ ಚೇಲಾಗಳು ಅದಾರ. ಅವ್ರು ಏನು ಅವರು ಅವನಲ್ಲ, ಅವ ಹಾಸನದವ ಇದ್ದಲ್ಲ. ಅವ ಒಂದೇ 10 ಎಷ್ಟೋ ಓಟ್ಕಿಂತ ಕಡಿಮೆ ಆದ್ರೆ ಮತ್ತೊಮ್ಮೆ MLA ಬೀಸಾಕಿ ಮತ್ತೊಮ್ಮೆ ಅವ್ನು ಲಗಾನೆ ಹೊಡೆದು ಹೋದವ ಹಾಸನದಾಗ. ಏನು ಹೇಳಿದ್ದೆವು ನೆನಪೈತೇನ್ರಿ ನಿಮ್ಗೆ? TVಗೆ ಎಷ್ಟೋ 1000ಕ್ಕಿಂತ ಕಡಿಮೆ ಅಂತರ ಆದ್ರೆ ಒಬ್ಬ MLA ಆಗ್ಬೇಕಾದ್ರೆ 1 ಓಟ್ ಇದ್ರೂ MLAನೇ, 1 ಲಕ್ಷ ಅಂತರಲ್ಲಿ ಆರ್ಸಿ ಬಂದ್ರೂ MLA. ಅವ ಏನು ಹೇಳ್ದ ಆ ಪುಣ್ಯಾತ್ಮ, 1 ಲಕ್ಷ ಪೆನ್ ಡ್ರೈವ್ ಆನ್ಲೈನ್ದಾಗ ತರಿಸಿ ಆ ಕುಟುಂಬದ ಎಲ್ಲ ಮನೆ ಪೇಪರ್ದಾಗ ಹಾಕಿ ಕಳಿಸ್ಯಾರ. ಇದು ವಿಜೇಂದ್ರ ಶಿಷ್ಯರು. ಒಂದು 50% CD ಕಂಪ್ನಿಯವರು ಅದಾರ ಅವನು ಪದಾಧಿಕಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು. ಒಳ್ಳೆ ದೂರೆಲ್ಲ ನಾಟಕ ರೀ ಅವು. ಕುಮಾರಸ್ವಾಮಿ ಅವರು ದೂರಿಟ್ಟಾರ. ಕುಮಾರಸ್ವಾಮಿ ಅವ್ರದ್ದು ಎಲ್ಲ ಮಾನ ಮರ್ಯಾದೆನೇ ಕೇಳ್ದಾರಲ್ಲ ಕುಮಾರಸ್ವಾಮಿ ಅವ್ರದ್ದು. ವಿಜೇಂದ್ರನೇ ಕಾರಣ. ವಿಜೇಂದ್ರ ಡೈರೆಕ್ಷನ್ ಮ್ಯಾಗನೇ ಪೆನ್ ಡ್ರೈವ್ ಹಂಚಿದ್ದು. ಆ ವಿಜೇಂದ್ರ ತಾಕತ್ತಿದ್ರು ಉತ್ತರ ಕೊಡೋದು ಹೇಳ್ರಿ ನನಗೆ. ಈ 8 ಮಂದಿ ಪೆನ್ ಡ್ರೈವ್ ಹಂಚೋದಿಯಪ್ಪ ನೀನು? ಇನ್ನೂ ಯಾರ್ಯಾರ್ದು ಇಟ್ಕೊಂಡು ಪೆನ್ ಡ್ರೈವ್ ಬಿಡು ಎಲ್ಲ. ಇನ್ನು BJP MLAಗಳನ್ನ 8 ಮಂದಿನ ಬ್ಲ್ಯಾಕ್ ಮೇಲ್ ಮಾಡ್ಬೇಕತ್ತೀಯ ನೀನು? ನನಗೆಲ್ಲ ಗುರ್ತದೆ ವಿಜೇಂದ್ರ ಇವೊಂದು ನನಗೇನು ಕ್ರಮ ತೊಗೊಂಡ್ರು ನಾವೇನು ಅನ್ಸೋದಿಲ್ಲ. ನಾವು ಗಟ್ಟಿಯಾಗಿ ನಾವು ಪ್ರಾಮಾಣಿಕ ಸಲುವಾಗಿ ರಾಜ್ಯದ ಜನರು ಲೂಟಿ ಮಾಡಿರಿ. ಒಂದು ಇಂಜೆಕ್ಷನ್ ಇದ್ರಾಗ ಕರೋನಾದಾಗ 850 ರೂಪಾಯಿ ಇದ್ದಿದ್ದು ಆ ಟೆಂಡರ್ ಕ್ಯಾನ್ಸಲ್ ಮಾಡಿ 24 ತಾಸನಾಗ ಮತ್ತೊಬ್ರಿಗೆ ಕೊಡ್ತಾರೆ 1800ಕ್ಕೆ. ಮಾಸ್ಕು 45 ರೂಪಾಯಿ ಮಾಸ್ಕು, 500 ರೂಪಾಯಿ. 10,000 ಬೆಡ್ಡಿಂದ ಇದು ಮಾಡಿದ್ರು. ಇದು ನೋಡಿ, ಒಂದು ಪೇಷಂಟ್ನು ಮಕ್ಕೋಲಿಲ್ಲ ಅಲ್ಲಿ ಕರೋನಾದ. ಎಲ್ರಿ ನಮ್ಮ ತುಮಕೂರು ಹೊಡೆದು 10,000 ಬೆಡ್ಡಿಂದು. ಆ ಬೆಡ್ಡು ಕ್ವಾಟು ಅದ್ರದ್ದು ಎಲ್ಲ ಖರೀದಿ ಮಾಡಿದ್ರೆ 2 ಬರ್ತಿದ್ದು. ಆದ್ರೆ ಬಾಡಿಗೆ ಕೊಟ್ಟಿರೋದನ್ನು ಇದು ನೋಡ್ರಿ ನೀವು. ಇದೇ HK ಪಾಟೀಲ್ರಿಗೆ ಹೇಳ್ತಾರಲ್ಲ, ಇದು ನಮ್ಗೆ ಗೊತ್ತಿಲ್ಲ. ಇದೇ HK ಪಾಟೀಲ್ರು ಏನೇನು ಮಾತಾಡ್ಯಾರ ಸದನ ಸಮಿತಿ ಒಳಗೆ. ಇದೇ ರಾಮಲಿಂಗಾರೆಡ್ಡಿ ಚೇರ್ಮನ್ ಇದ್ದಾಗ ಏನೇನೋ ಆಬ್ಜೆಕ್ಷನ್ ಮಾಡ್ಯಾರ. ಅವರೇ ತನಿಖೆ ಮಾಡ್ಲಿಕ್ಕೆ ತಯಾರದಾರೇನು? ಅದಕ್ಕೆ ಇಂಥ ಭ್ರಷ್ಟನ ನಾವು ನಮ್ಮ ಅಧ್ಯಕ್ಷತೆ ಒಪ್ಕೊಳ್ಳೋಕೆ ತಯಾರಿಲ್ಲ.